ಧಿಕ್ಕಾರ. ಬರೀ ಭರವಸೆಗಳನ್ನು ಕೊಡುತ್ತಿರುವ ರಾಜ್ಯ ಸರ್ಕಾರ ಕೇಳಿ ಧಿಕ್ಕಾರ. ಏಪ್ರಿಲ್, ಮೇ, ಜೂನ್ ತಿಂಗಳ ಪೌಷ್ಟಿಕಾಹಾರ ಸಾಮಗ್ರಿ ಒಟ್ಟಿಗೆ ವಿತರಿಸಲು ಕ್ರಮ ಕೈಗೊಳ್ಳಿ. ಗುಣಮಟ್ಟದ ಸಾಮಗ್ರಿ ವಿತರಿಸಿ ಆದಿವಾಸಿಗಳಿಗೆ ನೀಡುವ ಪೌಷ್ಟಿಕಾಹಾರ ಸಾಮಗ್ರಿಗಳನ್ನು ಹಾಗೂ ಇತರೆ ಕಾರಣಕ್ಕೆ ತಡ ಮಾಡಿಕೊಡುವುದನ್ನು ತಡೆಗಟ್ಟಿ ಮೈಸೂರು ಜಿಲ್ಲೆಯ ಆದಿವಾಸಿ ಹಾಡಿಗಳಿಗೆ ಮನೆ, ಶೌಚಾಲಯ, ರಸ್ತೆ, ಕುಡಿಯುವ ನೀರು, ವಿದ್ಯುತ್, ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಹಾಗೂ ಇನ್ನಿತರ ಬೇಡಿಕೆಗಳಿಗೆ ಆಗ್ರಹಿಸಿ ಅಖಿಲ ಭಾರತ ಜನ ಅಧಿಕಾರ ಸುರಕ್ಷಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ನಂತರ ಗಿರಿಜನ ಸಮಗ್ರ ಅಭಿವೃದ್ಧಿ ಯೋಜನೆ ಅಧಿಕಾರಿ ರಾಧಾರವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ನಂತರ ಅಖಿಲ ಭಾರತ ಜನ ಅಧಿಕಾರ ಸುರಕ್ಷಾ ಸಮಿತಿ ಜಿಲ್ಲಾ ಸಂಚಾಲಕರಾದ ಸುನಿಲ್ ಟಿಆರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟೆ, ಸರಗೂರು, ನಂಜನಗೂಡು, ಹುಣಸೂರು ಹಾಗೂ ಪ್ರಿಯಾಪಟ್ಟಣ ತಾಲೂಕಿನ ವ್ಯಾಪ್ತಿಯಲ್ಲಿ ವಾಸಿಸುವ ಬಹುತೇಕ ಆದಿವಾಸಿ ಜನರು ಕೃಷಿ ಕೂಲಿ ಕಾರ್ಮಿಕರಾಗಿದ್ದಾರೆ. ಅಪೌಷ್ಟಿಕತೆ, ಬಡತನದೊಂದಿಗೆ ಬದುಕುವ ಇವರು ಕಾನೂನಿನ ಅರಿವಿಲ್ಲದ ಮುಗ್ಧರು. ಇವರಲ್ಲಿರುವ ಅಪೌಷ್ಟಿಕತೆ ನಿವಾರಣೆಗಾಗಿ ಪ್ರತಿ ತಿಂಗಳು ಐಟಿಬಿಪಿ ಮೂಲಕ ವಿಶೇಷ ಆಹಾರ ಸಾಮಗ್ರಿಗಳ ಕಿಟ್ ವಿತರಣೆ ನಡೆಯುತ್ತಿದೆ. ಆದರೆ ಈ 3 ತಿಂಗಳಿಂದ ಟೆಂಡರ್ ಹಾಗೂ ಇತರೆ ಕಾರಣ ನೀಡಿ ಪೌಷ್ಟಿಕಾಹಾರ ಸಾಮಗ್ರಿ ಕಿಟ್ ವಿತರಿಸಿಲ್ಲ. ಹೀಗಾದರೆ ಯೋಜನೆಯ ಉದ್ದೇಶವೇ ವಿಫಲವಾಗುತ್ತದೆ. ಹಾಗಾಗಿ ಈ ಕೂಡಲೇ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಿ ಟೆಂಡರ್ ಕರೆಯುವವರೆಗೆ ತಾತ್ಕಾಲಿಕವಾಗಿ ಆಹಾರ ಸಾಮಗ್ರಿಗಳನ್ನು ಜಿಲ್ಲಾಡಳಿತದಿಂದಲೇ ಖರೀದಿಸಿ ವಿತರಿಸಬೇಕು. ಏಪ್ರಿಲ್ ಹಾಗೂ ಮೇ ತಿಂಗಳು ಕೂಲಿ ಕೆಲಸವೂ ಇಲ್ಲದೆ ಕಂಗಾಲಾಗಿದ್ದಾರೆ. ಜನವರಿ ಮತ್ತು ಫೆಬ್ರವರಿ ತಿಂಗಳ ವಿಶೇಷ ಪೌಷ್ಟಿಕಾಹಾರ ಸಾಮಗ್ರಿ ವಿತರಣೆ ಮಾಡಿಲ್ಲ. ಮಾರ್ಚ್ ತಿಂಗಳಲ್ಲಿ ಜನವರಿ ತಿಂಗಳ ಕಿಟ್ ವಿತರಿಸಲಾಗಿದೆ. ಹಿಂದೆ 45 ದಿನಗಳಿಗೊಮ್ಮೆ ಕೊಡುತ್ತಿದ್ದ ಈ ಸೌಲಭ್ಯವನ್ನು ಆದಿವಾಸಿಗಳ ಸಂಕಷ್ಟ ಮತ್ತು ಅದಕ್ಕೆ ನಮ್ಮ ಹೋರಾಟದ ಫಲವಾಗಿ 3 ವರ್ಷಗಳ ಹಿಂದೆ ಪ್ರತಿ ತಿಂಗಳು ಕೊಡುವಂತೆ ಮಾಡಲಾಯಿತು. ಆದರೆ ಟೆಂಡರ್ ವಿಳಂಬ ಅಥವಾ ಇನ್ನಿತರ ತಾಂತ್ರಿಕ ಕಾರಣಗಳಿಂದ ಆಗುತ್ತಿರುವ ತೊಂದರೆ ಈ ಯೋಜನೆಯ ಉದ್ದೇಶವನ್ನೇ ವಿಫಲಗೊಳಿಸುತ್ತಿದೆ. ಈ ಸಮಸ್ಯೆಯ ಪರಿಹಾರಕ್ಕೆ ಒತ್ತಾಯಿಸಿ ಕಳೆದ ತಿಂಗಳು ಎಚ್ಡಿ ಕೋಟೆಯಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಲಾಗಿತ್ತು. ಆದರೆ ಇದುವರೆಗೆ ಸಮಸ್ಯೆ ಬಗೆಹರಿದಿಲ್ಲ. ಸರ್ಕಾರಿ ಇಲಾಖೆಗಳ ಮೂಲಕ ನಿಯಮಿತವಾಗಿ ನಡೆಯಬೇಕಾಗಿದ್ದ ಕೆಲಸಕ್ಕೂ ಜಿಲ್ಲಾ ಕೇಂದ್ರಕ್ಕೆ ಬಂದು ಆದಿವಾಸಿ ಜನತೆ ಹೋರಾಡಬೇಕು ಎಂಬುದು ಬಹಳ ನಾಚಿಕೆಗೇಡಿನ ಸಂಗತಿ. ತಕ್ಷಣವೇ ಈ ಸಮಸ್ಯೆ ಬಗೆಹರಿಸಬೇಕು ಎಂದು ಈ ಸಂದರ್ಭದಲ್ಲಿ ಒತ್ತಾಯಿಸಲಾಯಿತು. ಪ್ರತಿಭಟನೆಯನ್ನು ಬೆಂಬಲಿಸಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳಾದ ಬಿ ರವಿ, ಮಹಿಳಾ ಸಂಘಟನೆಯ ಪದಾಧಿಕಾರಿಗಳಾದ ಸೀಮಾ, ಆಸಿಯಾ ಬೇಗಂ, ಪುಷ್ಪ, ಕಾರ್ಮಿಕ ಮುಖಂಡರಾದ ಎಂ ಉಮಾದೇವಿ, ಶಿವಾನಂದ್, ರೈತ ಮುಖಂಡರಾದ ಬಸವರಾಜ್ ಹಾಗೂ ಇನ್ನಿತರು ಸಂದರ್ಭದಲ್ಲಿ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದರು. ಹರಳಹಳ್ಳಿ ಹಾಡಿ ಮಾದಮ್ಮ, ನಡಾಡಿ ಹಾಡಿಯ ಮಾದಮ್ಮ, ಚಿಕ್ಕೆರೆಯೂರು ಹಾಡಿಯ ಕುಮಾರಿ, ನಿಂಗಮ್ಮ, ಬಾವಲಿ ಹಾಡಿ ಮೀನಾಕ್ಷಿ, ನಿಮ್ಮನಹಳ್ಳಿ ಹಾಡಿ ಪ್ರಕಾಶ್, ಚಂದ್ರಕಲಾ, ಬಾವಿಕೆರೆ ಹಾಡಿ ರಮೇಶ್ ಉಪಸ್ಥಿತರಿದ್ದು ಪ್ರತಿಭಟನೆಯಲ್ಲಿ 200ಕ್ಕೂ ಹೆಚ್ಚು ಆದಿವಾಸಿ ಜನರು ಭಾಗವಹಿಸಿದರು.